ಹಾಯ್ ಫ್ರೆಂಡ್ಸ್, ನಾನಿವತ್ತು ಹೆಸರುಬೇಳೆ ಮತ್ತು ಚಿರೋಟಿ ರವೆ ಎರಡೂ ಮಿಕ್ಸ್ ಮಾಡಿ ಢೋಕಳ ಮಾಡಿದ್ದೆ. ಮಸ್ತಾಗಿತ್ತು ಫ್ರೆಂಡ್ಸ್. ಈ ಢೋಕಳ ಸ್ಪಾಂಜಿ ಆಗಿತ್ತು ಮತ್ತು ಟೇಸ್ಟಿ ಆಗಿತ್ತು. ಅದ್ರ ಜೊತೆ ಒಂದು ಪುದೀನ ಚಟ್ನಿ ಮಾಡಿದ್ದೆ. ಈ ಕಾಂಬಿನೇಷನ್ ಅಂತೂ ಅನಾಹುತ ಆಗಿತ್ತು ನೋಡಿರಿ ಫ್ರೆಂಡ್ಸ್. ಬರ್ರಿ ಈ ಹೆಸರುಬೇಳೆದು ಢೋಕಳ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ. ಈ ಹೆಸರುಬೇಳೆ ಢೋಕಳ ಮಾಡೋಕ್ಕೆ ನಾನು ಹೆಸರುಬೇಳೆನ ಸ್ವಚ್ಛಕ್ಕೆ ತೊಳೆದು 2 ತಾಸು ನೆನೆಸಿಟ್ಟಿದ್ದೆ ನೋಡಿರಿ. ಈಗ ಹೆಸರುಬೇಳೆ ಚಲೋ ನೆಂದ ಮೇಲೆ ನಾವು ಅದನ್ನು ಎಕ್ಸ್ಟ್ರಾ ನೀರೆಲ್ಲ ತೆಗೆದುಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡೇನಿ. 1 ಕಪ್ ಅಳತೆ ಮಾಡ್ಕೊಂಡಿದ್ದೆ. ಸೇಮ್ ಕಪ್ಲೆ ನಾನು ಹೆಸರುಬೇಳೆನೂ ನೆನೆ ಇಟ್ಟಿದ್ದೆ. ಈಗ ಸೇಮ್ ಕಪ್ಲೆ ನಾನು 1 ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಂಡೇನಿ. ನೀವು ದಪ್ಪ ರವೆ ಇದ್ರೂ ಹಾಕ್ಕೋಬೋದು. ಈಗ ಇದಕ್ಕೆ ಶುಂಠಿ ಹೆಚ್ಚಿ ಹಾಕ್ಕೊಂಡು 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಂಗಿನ ಪೌಡರು, ಸ್ವಲ್ಪ ಅರಿಶಿನ ಕಲರ್ ಬರಾಕಂಥೇಳಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾವು ಯಾವ ಕಪ್ಲೆ ರವೆ ತೊಗೊಂಡೇವಲ್ಲ ಆ ಕಪ್ಲೆ 1 ಕಪ್ ನೀರು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ. ಇದನ್ನು ಪೇಸ್ಟನ್ನ ಒಂದು ಮಿಕ್ಸರ್ ಬೌಲ್ಗೆ ತೊಗೊಂಡು ಇದನ್ನು ಚಲೋತಂಗೆ ಈ ರೀತಿ ಒಂದೇ ಡೈರೆಕ್ಷನ್ನಾಗ ಒಂದು 2 3 ನಿಮಿಷ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಈ ಬ್ಯಾಟರ್ಗೆ ನಾವು ರೆಸ್ಟ್ ಕೊಟ್ಬಿಡೋಣ. ಅದು ರೆಸ್ಟ್ ಆಗೋದ್ರಾಗ ನಾವಿಲ್ಲಿ ಯಾವ ಮೋಲ್ಡ್ನಾಗ ಢೋಕಳ ಮಾಡ್ತೇವಲ್ಲ ಅದಕ್ಕೆ ಚಲೋತಂಗೆ ಎಣ್ಣೆ ಹಚ್ಚಿ ಎಲ್ಲ ಸ್ಪ್ರೆಡ್ ಮಾಡಿ ಇಟ್ಕೊಂಡ್ಬಿಡೋಣ. ಮತ್ತು ಢೋಕಳ ಮಾಡೋಕ್ಕೆ ನಾವು ಯಾವ ಕಂಟೈನರ್ನಾಗ ಯಾವ ಪ್ಯಾನ್ಯಾಗ ಢೋಕಳ ಮಾಡ್ತೇವಲ್ಲ ಅಥವಾ ಕುಕ್ಕರ್ನಾಗ ಅಲ್ಲೇ ನೀರು ಹಾಕ್ಕೊಂಡು ಇಟ್ಕೊಂಡ್ಬಿಡೋಣ. ನಾನಿಲ್ಲಿ ಒಂದು ಬಾಳ್ಗೆ ಒಳಗೆ ನೀರು ಆಲ್ರೆಡಿ ಕಾಯಕ್ಕಿಟ್ಟೇನಿ. ಈಗ ನೋಡ್ರಿ 5 ನಿಮಿಷ ಇದು ನೆಂದ ಆದಮೇಲೆ ಇದಕ್ಕೆ 1 ಪ್ಯಾಕೆಟ್ ಈನೋ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಲೋತಂಗೆ ಮಿಕ್ಸ್ ಮಾಡಿಕೊಂಡು ನಾವು ಎಣ್ಣೆ ಹಚ್ಚಿಟ್ಟಿರೋ ಮೋಲ್ಡಿಗೆ ಇದನ್ನು ಢೋಕಳ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಬೇಯಕ್ಕೆ ಇಟ್ಬಿಡೋಣ. ಒಂದು 15 ನಿಮಿಷಕ್ಕೆ ಫ್ರೆಂಡ್ಸ್ ಈ ಢೋಕಳ ಬೆಂದು ರೆಡಿ ಆಗಿಬಿಡ್ತೈತಿ ನೋಡಿರಿ ಫ್ರೆಂಡ್ಸ್. ಇಲ್ಲಿ ನೀರು ಕುದಿಯೋದಿತ್ತು. ನಾನು ಇದನ್ನು ಢೋಕಳದ ಬ್ಯಾಟರ್ನ ಇಲ್ಲೇ ಕುದಿಯಕ್ಕೆ ಬಿಟ್ಬಿಟ್ಟೇನೆ ಸಣ್ಣ ಉರಿ ಮೇಲೆ. ಇದು ರೆಡಿ ಆಗೋದ್ರಾಗ ನಾವು ಪುದೀನ ಚಟ್ನಿ ಮಾಡಿಟ್ಕೊಂಬರೋಣ. ಮಿಕ್ಸರ್ ಜಾರ್ಗೆ ನಾನು ಪುದೀನ ಹಾಕ್ಕೊಂಡೇನಿ, ಕೊತ್ತಂಬರಿ ಹಾಕ್ಕೊಂಡೇನಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ, ಶುಂಠಿನ ಸ್ವಲ್ಪ ಹೆಚ್ಚಿ ಹಾಕ್ಕೊಂಡಿದ್ದೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೇನಿ, ಮತ್ತೊಂದು ಅರ್ಧ ನಿಂಬೆಹಣ್ಣಿನ ರಸನ ಇದಕ್ಕೆ ಹಾಕ್ಕೊಂಡೇನಿ. ಇದಿಷ್ಟೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸುತ್ತು ನಾವು ಇದನ್ನು ಸ್ವಲ್ಪ ಸಣ್ಣ ಮಾಡ್ಕೊಂಬರೋಣ. ಇದು ಪುದೀನ ಕೊತ್ತಂಬರಿ ಸ್ವಲ್ಪ ಸಣ್ಣ ಆದಮೇಲೆ 2 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಇನ್ನೊಮ್ಮೆ ನಾವು ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ನಮ್ದು ಇಲ್ಲೇ ಪುದೀನ ಚಟ್ನಿನೂ ರೆಡಿ ಆಗೈತಿ ಫ್ರೆಂಡ್ಸ್. 15 18 ನಿಮಿಷಕ್ಕೆ ನಮ್ಮದು ಢೋಕಳನೂ ಮಸ್ತ್ ರೆಡಿ ಆಗೈತಿ ನೋಡಿರಿ. ಡಿಮೋಲ್ಟ್ ಮಾಡಿಕೊಂಡು ನಾವು ಇದನ್ನು ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡಿಕೊಂಡು ಸಾಸಿವೆ, ಕರಿಬೇವು, ಬಿಳೆ ಎಳ್ಳು, ಹಿಂಗಿನ ಪೌಡರ್ ಹಾಕಿಟ್ಟು ಒಗ್ಗರಣೆ ಹಾಕಿಟ್ಟಿದ್ದು ಮಾಡಿದ್ದು ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಢೋಕಳ ರೆಡಿ ಆಗೈತಿ.